ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಿಮಗೆ ಕಬಡ್ಡಿ ಆಟದ ಇತಿಹಾಸವನ್ನ ಪರಿಚಯ ಮಾಡಿಕೊಟ್ಟಿದ್ದೆ. ಅಂದ್ರೆ ಕಬಡ್ಡಿ ಆಟವು ಇಲ್ಲಿ ಉಂಟು, ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಕಬಡ್ಡಿ ಆಟವು ನಮ್ಮ ಭಾರತ ದೇಶದ ಕ್ರೀಡೆಯಾಗಿದೆ ಮತ್ತು ಭಾರತ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ಕ್ರೀಡೆಯಾಗಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ಕಬಡ್ಡಿ ಆಟ ಆಡುವ ಸಂದರ್ಭದಲ್ಲಿ ಅದಕ್ಕೆ ತನ್ನದೇ ಆದಂತಹ ಅಳತೆಯನ್ನ ಒಳಗೊಂಡಿರುತ್ತೆ. ಅಂದ್ರೆ ಸೀನಿಯರ್ಗೆ ಒಂದು ಅಳತೆಯನ್ನು ಹೊಂದಿದ್ರೆ, ಅದೇ ರೀತಿಯಾಗಿ ಜೂನಿಯರ್ಗೆ ಒಂದು ರೀತಿಯ ಅಳತೆಯನ್ನು ಹೊಂದಿರುತ್ತೆ. ಅದರಲ್ಲಿ ಜೂನಿಯರ್ ಆಗಿ ಹೊಂದಿರುತ್ತೆ. ಅದೇ ರೀತಿಯಾಗಿ ಸಬ್ ಜೂನಿಯರ್ಗೆ ಒಂದು ರೀತಿಯಾದ ಅಳತೆಯನ್ನ ಹೊಂದಿರುತ್ತೆ. ಆ ಅಳತೆಯನ್ನ ಒಳಗೊಂಡು ನಾವು ಅಂಕಣವನ್ನ ರಚನೆ ಮಾಡಬೇಕಾಗುತ್ತೆ. ಈ ಮುಂಚೆಲ್ಲ ಏನ್ ಮಾಡ್ತಿದ್ರು, ಕಬಡ್ಡಿ ಆಟವನ್ನ ಬರೀ ಏನ್ ಮಾಡ್ತೀವಿ, ಹೊರಾಂಗಣ ಕ್ರೀಡೆಯಾಗಿ ಆಟ ಆಡ್ತೀವಿ, ಅಂದ್ರೆ ಔಟ್ಡೋರ್ ಗೇಮ್ ಆಗಿ ಆಟ ಆಡ್ತಿದ್ರು. ಇತ್ತೀಚಿನ ದಿನಮಾನಗಳಲ್ಲಿ ಸಹ ಕಬಡ್ಡಿ ಆಟವನ್ನ ಒಳಾಂಗಣ ಕ್ರೀಡೆಯಾಗಿ ಸಹ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದೆ. ಅದೇ ರೀತಿಯಾಗಿ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ ಬೆಳಕಿನ ಸಮಯದಲ್ಲಿ ಆಟವನ್ನ ಆಟ ಆಡ್ತಿದ್ರು, ಅಂದ್ರೆ ಕಬಡ್ಡಿ ಆಟವನ್ನು ಆಟ ಆಡ್ತಿದ್ರು. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಫೆಡ್ ಲೈಟ್, ದೀಪದ ಕೆಳಗೆ ಸಹ, ಅಂದ್ರೆ ಲೈಟಿನ ಕೆಳಗೆ ಸಹ ಇತ್ತೀಚಿನ ದಿನಮಾನಗಳಲ್ಲಿ ಈ ಆಟವನ್ನ ಆಟ ಆಡ್ತಾರೆ. ಇದಕ್ಕೆ ಒಂದು ಆಧುನಿಕ ರೀತಿಯ ಸ್ಪರ್ಶವನ್ನ ಕಬಡ್ಡಿ ಸಂಸ್ಥೆಯು ನೀಡಿದೆ. ಹೌದಾನೆ? ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಯಾಗಿ ಈ ಕಬಡ್ಡಿಯನ್ನು ಆಟ ಆಡ್ತಾರೆ. ಆಮೇಲೆ ಕಬಡ್ಡಿ ಆಟವನ್ನ ಆಡುವಂತ ಸಂದರ್ಭದಲ್ಲಿ ಅಂಕಣವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಆಟ ಆಡೋದಕ್ಕೆ ಮುಂಚೆ ಅಂಕಣವನ್ನು ರಚನೆ ಮಾಡ್ಕೊಳ್ಬೇಕು. ಹೌದಾನೆ? ರಚನೆ ಮಾಡುವ ಸಂದರ್ಭದಲ್ಲಿ ಅಂಕಣವು ಯಾವ ರೀತಿಯಾದ ಇರಬೇಕನ್ನೋ ಬಗ್ಗೆ ನಾನು ಈಗ ತಿಳಿಸ್ಕೊಡ್ತೀನಿ. ಅಂದ್ರೆ ಹೊರಾಂಗಣ ಕ್ರೀಡೆಯಾಗಿ ಮಾಡುವಂತ ಸಂದರ್ಭದಲ್ಲಿ ಅಂಕಣವು ಸಹ ಸಮತಟ್ಟಾದ ನೆಲವನ್ನ ಹೊಂದಿರಬೇಕಾಗುತ್ತೆ. ಮೃದುವಾದ ಮಣ್ಣಿನಿಂದ ಕೂಡಿರುವ ಜಾಗವನ್ನ ನಾವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಅಂದ್ರೆ ಇದು ಬಹಳ ದೈಹಿಕ ಸಾಮರ್ಥ್ಯವನ್ನ ಇಲ್ಲಿ ಪ್ರದರ್ಶನ ಮಾಡೋದ್ರ ಮುಖಾಂತರ ಕ್ರೀಡೆಯನ್ನ ಆಟ ಆಡ್ತಾರೆ. ಆ ಕೆಲವೊಂದು ಆಡುವಂತ ಸಂದರ್ಭದಲ್ಲಿ ಕೆಲವು ಇಂಜುರಿಗಳು ಆಗ್ತವೆ. ಆ ಇಂಜುರಿಗಳನ್ನ ತಪ್ಪಿಸಲು ಏನ್ ಮಾಡ್ತಾರೆ ಅಂದ್ರೆ ಹೊರಾಂಗಣ ಕ್ರೀಡಾಂಗಣದಲ್ಲಿ ಕೆಲವೊಂದು ಮೃದುವಾದ ಮಣ್ಣನ್ನು ಹಾಕುವುದರ ಮುಖಾಂತರ ಸಮತಟ್ಟಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಳುವುದರ ಮುಖಾಂತರ, ಅದೇ ರೀತಿಯಾಗಿ ಕಲ್ಲು ಮುಳ್ಳುಗಳನ್ನ ಒಳಗೊಂಡ ಜಾಗವನ್ನ ಮೊದಲು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಇದನ್ನ ಆಯತಾಕಾರದಲ್ಲಿ ಅಂಕಣವನ್ನ ರಚನೆ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಡುವ ಸಂದರ್ಭದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಏನ್ ಬಂದ್ರೆ ಮ್ಯಾಟ್ ಕಬಡ್ಡಿ ಅಂತ ಬಂದಿದೆ. ಅದಕ್ಕೆ ಆದಂತಹ ಕೆಲವೊಂದು ಮ್ಯಾಟ್ ಗಳನ್ನ, ಹೊದಿಕೆಗಳನ್ನ, ಹಾಸಿಗಳನ್ನ ಒಳಗೊಂಡು ಅಂಕಣವನ್ನು ರಚನೆ ಮಾಡ್ತಾರೆ. ಹಾಸಿಗಳನ್ನು ರಚನೆ ಮಾಡಿಕೊಂಡ ಸಂದರ್ಭದಲ್ಲಿ, ಅಂದ್ರೆ ಮ್ಯಾಟ್ ನ ರಚನೆ ಮಾಡಿಕೊಂಡ್ರಲ್ಲಿ ಆಡುವಂತ ಸಂದರ್ಭದಲ್ಲಿ ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಡುವ ಬರಿಗಾಲಿನ ಆಟ ಆಡಿದ್ರೆ, ಒಳಾಂಗಣ ಕ್ರೀಡಾಂಗಣ ಆಡುವಂತ ಸಂದರ್ಭ ಅಂದ್ರೆ ಮ್ಯಾಟ್ ಮೇಲೆ ಆಡುವ ಸಂದರ್ಭದಲ್ಲಿ ಶೂಗಳನ್ನ ಉಪಯೋಗಿಸುವ ಮುಖಾಂತರ ಆಟವನ್ನು ಆಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಬಡ್ಡಿ ಆಟಕ್ಕೆ ಆಡುವ ಸಂದರ್ಭದಲ್ಲಿ ಕೆಲವೊಂದು ನಿಯಮಗಳು ಇದೆ. ಆ ನಿಯಮ ಅಡಿಯಲ್ಲಿ ನಾವು ಆಟವನ್ನು ಆಡಬೇಕಾಗುತ್ತೆ. ಅದೇ ರೀತಿಯಾಗಿ ಏನ್ ಶೂ ಅನ್ನ ಕಬಡ್ಡಿಗೆ ಸಪರೇಟ್ ಆಗಿರ್ತಕ್ಕಂಥ ಶೂಗಳನ್ನ ಬಂದಿವೆ, ಆ ಶೂಗಳನ್ನ ಹಾಕಿಕೊಂಡು ನಾವು ಒಳಾಂಗಣ ಕ್ರೀಡಾಂಗಣದಲ್ಲಿ ಮ್ಯಾಟ್ ಮೇಲೆ ಆಡುವ ಸಂದರ್ಭದಲ್ಲಿ ಅವನ್ನ ಹಾಕಿಕೊಂಡು ಆಟ ಆಡಬೇಕಾಗುತ್ತೆ. ಅದೇ ರೀತಿಯಾಗಿ ಏನು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಡುವ ಸಂದರ್ಭದಲ್ಲಿ ಏನು ಒಂದೇ ತರನಾದಂತ ಅಳತೆಯನ್ನು ಹೊಂದಿರುತ್ತೆ. ಹೊರಾಂಗಣಕ್ಕೆ ಬೇರೆ ಮತ್ತು ಒಳಾಂಗಣಕ್ಕೆ ಸಹ ಬೇರೆ ಯಾವುದೇ ಅಳತೆಯನ್ನ ಇರುವುದಿಲ್ಲ. ಎಲ್ಲ ಸಹ ಒಂದೇ ಅಳತೆಯನ್ನ ಹೊಂದಿರುವ ಹಾಗೆ ಅಂಕಣವನ್ನ ರಚನೆ ಮಾಡ್ತೀವಿ. ಅದೇ ರಚನೆ ಮಾಡುವ ಸಂದರ್ಭದಲ್ಲಿ ಕಬಡ್ಡಿ ಆಟದ ಉದ್ದ ಯಾರಿಗೆ ಗೊತ್ತಿದೆಯಾ? ಉದ್ದ ಅಗಲ ಪುರುಷರಿಗೆ ಅಂದ್ರೆ ಸೀನಿಯರ್ಸ್ಗಳಿಗೆ ಒಂದು ರೀತಿಯಾದಂತಹ ಅಳತೆಯನ್ನು ಹೊಂದಿದ್ರೆ, ಕಬಡ್ಡಿ ಆಟದ ಉದ್ದ 13 ಮೀಟರ್ ಉದ್ದ, ಅಂದ್ರೆ ಸೀನಿಯರ್ಸ್ಗೆ ಉದ್ದವನ್ನ 10 ಮೀಟರ್ ಅಗಲವನ್ನ ಹೊಂದಿರುತ್ತೆ ಪುರುಷರಿಗೆ. ಅದೇ ರೀತಿಯಾಗಿ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಅಂದ್ರೆ ಜೂನಿಯರ್ ಪುರುಷರಿಗೂ ಅಂದ್ರೆ 19 ವರ್ಷಗಳ 20 ವರ್ಷಗಳಂತ ಒಳಗಿರ್ತಕ್ಕಂತಹ ವಯೋಮಾನವರಿಗೆ, ಅದೇ ರೀತಿಯಾಗಿ ಮಹಿಳೆಯರಿಗೆ ಇವರಿಗಾದಂತಹ ಒಂದು ಅಳತೆಯನ್ನ ನಾವು ನೋಡಬಹುದಾಗಿದೆ. ಅದು ಯಾವ ರೀತಿಯಪ್ಪ ಅಂತಂದ್ರೆ, ಉದ್ದ 12 ಮೀಟರ್ ಇದ್ರೆ
ಅಗಲ 8 ಮೀಟರ್ ಇರುವ ಹಾಗೆ ಇರುತ್ತೆ. ಪುರುಷ ಮತ್ತು ಮಹಿಳೆಯರಿಗೆ ಅಂದ್ರೆ ಜೂನಿಯರ್ ಪುರುಷ, ಅದೇ ರೀತಿಯಾಗಿ ಸಬ್ ಜೂನಿಯರ್ ಪುರುಷರಿಗೆ, ಸಬ್ ಜೂನಿಯರ್ ಬಾಲಕರು ಅಂತ ನಾವು 14 ವರ್ಷ ಒಳಪಟ್ಟಂತ ಅಂದ್ರೆ 14 ವರ್ಷಗಳ ಹಿಂದಿರ್ತಕ್ಕಂಥ ಕ್ರೀಡಾಪಟುಗಳು ಅಂದ್ರೆ ಬಾಲಕರಿಗೆ 11 ಮೀಟರ್ ಉದ್ದ 8 ಮೀಟರ್ ಅಗಲವನ್ನ ನಾವು ಇಲ್ಲಿ ರಚಿಸಬಹುದು. ಪುರುಷ ಕಬಡ್ಡಿಗೆ 13 ಮೀಟರ್ ಉದ್ದವನ್ನು ಹೊಂದಿದ್ರೆ ಅಗಲ 10 ಮೀಟರ್ ಅನ್ನ ಹೊಂದಿರುತ್ತೆ. ಅದೇ ರೀತಿಯಾಗಿ ಜೂನಿಯರ್ ಪುರುಷರಿಗೆ ಮತ್ತು ಮಹಿಳೆಯರಿಗೆ 12 ಮೀಟರ್ ಉದ್ದವನ್ನ 8 ಮೀಟರ್ ಅಗಲವನ್ನು ಹೊಂದಿರುತ್ತೆ. ಅದೇ ರೀತಿಯಾಗಿ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ 11 ಮೀಟರ್ ಉದ್ದ ಮತ್ತು 8 ಮೀಟರ್ ಅಗಲವನ್ನ ನಾವು ಇಲ್ಲಿ ನೋಡಬಹುದು. ಈ ಅಳತೆ ಉದ್ದ ಮತ್ತು ಅಗಲವನ್ನ ಒಳಗೊಂಡು ನಾವು ಅಂಕಣವನ್ನ ರಚನೆ ಮಾಡಬೇಕಾಗುತ್ತೆ. ಈ ಅಂಕಣವನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಮೊದಲಿಗೆ ಡಯಾಗ್ನಲ್ ಶೇಪ್ ನಲ್ಲಿ ಅಳತೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ನಮಗೆ ಅಂಕಣವನ್ನ ರಚನೆ ಮಾಡಬೇಕು ಅಂತಂದ್ರೆ ಡಯಾಗ್ನಲ್ ಶೇಪ್ ನಲ್ಲಿ ಫುಲ್ ಡಯಾಗ್ನಲ್ ಆಗಿರ್ಬೋದು, ಹಾಫ್ ಡಯಾಗ್ನಲ್ ಆಗಿ ನಾವು ಸಹ ಅಂಕಣವನ್ನ ರಚನೆ ಮಾಡ್ಕೊಳ್ಬೇಕಾಗತ್ತೆ. ಉಪಯೋಗಿಸುವ ಮುಖಾಂತರ ಡಯಾಗ್ನಲ್ ಶೇಪ್ ಉಪಯೋಗದ ಮುಖಾಂತರ ಅಂಕಣವನ್ನ ರಚನೆ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ 1 ಸೆಂಟಿಮೀಟರ್ ಸಹ ಹೆಚ್ಚು ಕಡಿಮೆ ಆಗದಾಗಲೇ ಏನು ಅಳತೆಯನ್ನು ಉದ್ದ ಮತ್ತು ಅಗಲವನ್ನು ತೋರಿಸಿದೋ ಆ ಉದ್ದ ಮತ್ತು ಅಗಲಕ್ಕೆ ಒಳಗೊಳ್ಳುವ ಹಾಗೆ ಅಂಕಣವನ್ನ ನಾವು ರಚನೆ ಮಾಡ್ಕೊಳ್ಬೇಕಾಗತ್ತೆ. ಮೊದಲಿಗೆ 13 ಮೀಟರ್ ಉದ್ದ 10 ಮೀಟರ್ ಅಗಲ ಇರ್ತಕ್ಕಂಥ ಅಂಕಣವನ್ನ ರಚನೆ ಮಾಡೋಣ. 13 ಮೀಟರ್ ಉದ್ದ 10 ಮೀಟರ್ ಅಗಲ ಹೊಂದಿರತಕ್ಕಂಥ ಅಂಕಣವನ್ನ ರಚನೆ ಮಾಡೋಣ. ರಚನೆ ಮಾಡುವ ಸಂದರ್ಭದಲ್ಲಿ ನಾವು ಫುಲ್ ಕೋಡ್ ಅಂದ್ರೆ ಫುಲ್ ಕೋಡ್ ಅನ್ನ ನಾವು ಡಯಾಗ್ನಲ್ ಶೇಪ್ ಅಲ್ಲಿ ನಾವು ಮಾಡೋಣ. ಡಯಾಗ್ನಲ್ ಶೇಪ್ ಅಲ್ಲಿ ಫುಲ್ ಕೋಡ್ ಅಲ್ಲಿ 16.40 ಮೀಟರ್ ಫುಲ್ ಡಯಾಗ್ನಲ್ ಫುಲ್ ಕೋಡ್ ಡಯಾಗ್ನಲ್ ಶೇಪ್ ಅಲ್ಲಿ ಮಾಡೋಣ. ಅಂದ್ರೆ ಒಂದು ಮೂಲೆಯಿಂದ ಏನು 10 ಮೀಟರ್ ಅಗಲ ಈ ಕಡೆ 10 ಮೀಟರ್ ಅಗಲ ಇರುತ್ತೋ ಈ ಬದಿಯಿಂದ ಈ ಬದಿಗೆ 16.40 ಮೀಟರ್ ಇರುವ ಹಾಗೆ ಫುಲ್ ಡಯಾಗ್ನಲ್ ಮತ್ತು ಇದೇ ರೀತಿಯ ಈ ಬದಿಯಿಂದ ಈ ಬದಿಗೆ ಬರುವ ಹಾಗೆ 16.40 ಮೀಟರ್ ಬರುವ ಹಾಗೆ ನಾವು ಫುಲ್ ಡಯಾಗ್ನಲ್ ಅಲ್ಲಿ ಅಳತೆ ಮಾಡಿಕೊಂಡು ನಾವು ಅಂಕಣವನ್ನ ರಚನೆ ಮಾಡಬೇಕಾಗುತ್ತೆ. ಫುಲ್ ಡಯಾಗ್ನಲ್ ಶೇಪ್ ಅಲ್ಲಿ ಮಾಡಿದ್ರೆ ಅದೇ ರೀತಿಯಾಗಿ ಇಲ್ಲಿ ಏನ್ ಬರುತ್ತಲ್ಲ ಮಧ್ಯಕ್ಕೆ ಇದನ್ನ ನಾವು ಮಧ್ಯಕ್ಕೆ ಪಾಯಿಂಟ್ ಮಾಡ್ಕೊಂತೀವಿ. ಅಲ್ಲಿಗೆ ಕರೆಕ್ಟ್ ಆಯ್ತಾ? ಸೆಂಟ್ರಲ್ ಏನಾಯ್ತಾ ಅದನ್ನ 13 ಮೀಟರ್ ಏನು ಉದ್ದವನ್ನು ಹೊಂದಿತ್ತು 10 ಮೀಟರ್ ಅಗಲ ಹೊಂದಿತ್ತು ಸಂದರ್ಭದಲ್ಲಿ ಇಲ್ಲಿಗೆ ಮಧ್ಯಕ್ಕೆ ಕರೆಕ್ಟ್ ಏನಾಯ್ತು? ಇಲ್ಲಿಗೆ ಎಷ್ಟು ಮೀಟರ್ ಡಿವೈಡ್ ಆದ ಟೋಟಲಿ 6.5 ಮೀಟರ್ಗೆ ಕೋಟು ಡಿವೈಡ್ ಆಯ್ತು. ಅಂದ್ರೆ ಮಧ್ಯದ ಗೆರೆಯನ್ನ ಇಲ್ಲಿ ಬಂತು. ನಂತರ ಏನು ಈ ಫುಲ್ ಡಯಾಗ್ನಲ್ ಮಾಡಿದ ಸಂದರ್ಭದಲ್ಲಿ ಮತ್ತು ಹಾಫ್ ಕೋಟ್ ಅಂದ್ರೆ ಹಾಫ್ ಡಯಾಗ್ನಲ್ ಶೇಪ್ ಅಲ್ಲಿ ಅಂದ್ರೆ ಈ ಬದಿಯಿಂದ ಹಾಫ್ ಕೋಟ್ ಈ ಸೆಂಟರ್ ಬದಿಯಿಂದ ಈ ಬದಿಗೆ ಅದೇ ರೀತಿಯಾಗಿ ಈ ಬದಿಗೆ ನಾವು ಅಳತೆಯನ್ನ ಮಾಡ್ತೀವಿ. ಅದು ಎಷ್ಟು ಮೀಟರ್ ಅಂದ್ರೆ 11.926 ಮೀಟರ್ ಇರುವ ಹಾಗೆ ಹಾಫ್ ಡಯಾಗ್ನಲ್ ಆಗಿ ಅಂದ್ರೆ ಈ ಬದಿಯಿಂದ ಈ ಬದಿಗೆ ಅದೇ ರೀತಿಯಾಗಿ ಈ ಬದಿಯಿಂದ ಈ ಬದಿಗೆ ಹಾಫ್ ಡಯಾಗ್ನಲ್ ಶೇಪ್ ಅಲ್ಲಿ ಅಂದ್ರೆ ನಾವು ಮೆಜರ್ಮೆಂಟ್ ಮಾಡ್ತೀವಿ. ಅಂದ್ರೆ ಅಲ್ಲಿಗೆ ಏನಾಯ್ತು? ಪೂರ್ಣ ಪ್ರಮಾಣದಲ್ಲಿ 13 ಮೀಟರ್ ಉದ್ದ 10 ಮೀಟರ್ ಅಗಲ ಇರುವ ಹಾಗೆ ಅಂಕಣವನ್ನ ರಚನೆ ಮಾಡ್ಕೊಂಡ್ವಿ. ಫುಲ್ ಮತ್ತು ಹಾಫ್ ಡಯಾಗ್ನಲ್ ಉಪಯೋಗಿಸುವ ಮುಖಾಂತರ ನಾವು ಅಂಕಣವನ್ನ ಪೂರ್ಣ ಪ್ರಮಾಣದಲ್ಲಿ 13 ಮೀಟರ್ ಉದ್ದ ಅದೇ ರೀತಿಯಾಗಿ 10 ಮೀಟರ್ ಅಗಲ ನಾವಿಲ್ಲಿ ರಚನೆ ಮಾಡಿದ್ವಿ. ಅದೇ ರೀತಿಯಾಗಿ ಇದು ಅಂಕಣವನ್ನ ಆಯತಾಕಾರದಲ್ಲಿ ನಾವು ರಚನೆ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಫುಲ್ ಕೋಟ್ ಹಾಫ್ ಕೋಟ್ ಅನ್ನ ಹಾಫ್ ಡಯಾಗ್ನಲ್ ಫುಲ್ ಕೋಟ್ ಫುಲ್ ಡಯಾಗ್ನಲ್ ಮತ್ತು ಹಾಫ್ ಡಯಾಗ್ನಲ್ ಉಪಯೋಗಿಸುವ ಮುಖಾಂತರ ಆಯತಾಕಾರದಲ್ಲಿ ಅಂಕಣವನ್ನ ರಚನೆ ಮಾಡ್ಕೊಂಡ್ವಿ. ಕೆಲವೊಂದು ರಾಜ್ಯದಲ್ಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಸಹ ವೃತ್ತಾಕಾರದ ಕಬಡ್ಡಿ ಆಟವನ್ನ ಆಟ ಆಡ್ತಾರೆ.
ಮಾಡ್ತಾರೆ. ಆಯತಾಕಾರದಲ್ಲದೆ ವೃತ್ತಾಕಾರದಲ್ಲಿ ಸಹ ಒಂದು ಅಂಕಣವನ್ನ ರಚನೆ ಮಾಡ್ಕೊಂಡ್ರೆ, ಒಂದು ವೃತ್ತಾಕಾರ ಒಂದು ಸರ್ಕಲ್ ಅನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ಬದಿಯಿಂದ ಮುಟ್ಟಿ ಹೊಡೆದು ನಾವು ಹೇಗೆ 10 ಮೀಟರ್ 13 ಮೀಟರ್ ಅಂಕಣವನ್ನು ರಚನೆ ಮಾಡ್ಕೊಂಡು ಅದೇ ರೀತಿಯಾಗಿ ಸರ್ಕಲ್ ಅಲ್ಲಿ ಅಂಕಣವನ್ನು ರಚನೆ ಮಾಡುವ ಮುಖಾಂತರ ಸುತ್ತರಿಯುವ ಮುಖಾಂತರ ಆಟವನ್ನ ಆಟ ಆಡ್ತಾರೆ. ಪಂಜಾಬ್ ಆ ಕಡೆ ಹರಿಯಾಣ, ಈ ಛತ್ತೀಸ್ಗಢ ಆ ಕಡೆ ಎಲ್ಲ ಈ ರೀತಿಯಾದ ಕಬಡ್ಡಿ ಆಟವನ್ನು ಸಹ ಆಟ ಆಡ್ತಾರೆ. ಅದೇ ರೀತಿಯಾಗಿ ಏನು 13 ಮೀಟರ್ ಉದ್ದವನ್ನು ರಚನೆ ಮಾಡ್ಕೊಂಡ್ರೆ ಇಲ್ಲಿ ಅರ್ಧನ ಸೆಂಟ್ರಲ್ ಲೈನ್ ಅನ್ನ ನಾವು ಮಾಡ್ತೀವಿ. ಅದು ಎಷ್ಟು ಮೀಟರ್ ಅಂತಂದ್ರೆ 6.5ಗೆ ಸೆಂಟರ್ ಲೈನ್ ಅನ್ನ 6.5 ಮೀಟರ್ಗೆ ಸೆಂಟ್ರಲ್ ಲೈನ್ ಅನ್ನ ನಾವಿಲ್ಲಿ ಸೆಂಟರ್ ಮಾಡ್ಕೊಂತೀವಿ. 13 ಮೀಟರ್ ಅಲ್ಲಿ ಕೋರ್ಟ್ ಅನ್ನ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? ಇಲ್ಲಿಗೆ 6.5 ಆಯ್ತಾ? 6.5 ಪ್ಲಸ್ 6.5 ಎಷ್ಟಾಯ್ತು? 13 ಆಯ್ತಾ? 13 ಆಯ್ತು. ತದನಂತರ ನಾವು ಈ ಸೆಂಟರ್ ಲೈನ್ ಇಂದ ಇಲ್ಲಿಗೆ ಬರುವ ಹಾಗೆ ಬಾಕ್ ಲೈನ್ ಅಂತೇಳಿ ಅದನ್ನ ಒಂದು ರಚನೆ ಮಾಡ್ಕೊಳ್ತೀವಿ. ಅದು ಎಷ್ಟು ಮೀಟರ್ ಇರುವ ಹಾಗೆ ನಾವು ರಚನೆ ಮಾಡ್ಕೊಂತೀವಿ ಅಂತಂದ್ರೆ ಸೆಂಟರ್ ಲೈನ್ ಇಂದ ಇಲ್ಲಿ ಬರುವ ಹಾಗೆ 3.75 ಮೀಟರ್ 3.75 ಮೀಟರ್ ಇರುವ ಹಾಗೆ ಬಾಕ್ ಲೈನ್ ಸೆಂಟ್ರಲ್ ಲೈನ್ ಇಂದ ಮತ್ತೆ ಕೋರ್ಟ್ ಅನ್ನ ಡಿವೈಡ್ ಮಾಡ್ತೀವಿ. ಅದಕ್ಕೆ ಏನಾಯ್ತು? ಇದು 3.75 ಮೀಟರ್ ಆದ್ರೆ ಅದೇ ರೀತಿಯಾಗಿ ಬಾಕ್ ಲೈನ್ ಇಂದ ಬೋನಸ್ ಲೈನ್ ಅನ್ನ ಇನ್ನೊಂದು ಗೆರೆಯನ್ನ ಹಾಕ್ತೀವಿ. ಅದು 1 ಮೀಟರ್ ಇರುವ ಹಾಗೆ 1 ಮೀಟರ್ ಬೋನಸ್ ಲೈನ್. ಅಲ್ಲಿ ಎಷ್ಟು ಮೀಟರ್ ಹೋಯ್ತು? ಅಲ್ಲಿಗೆ 3.25 1 ಮೀಟರ್ಗೆ 1 ಮೀಟರ್ ಹೋಗುತ್ತಂದ್ರೆ 4.25 ಮೀಟರ್ ಆಯ್ತು. ಅಲ್ಲಿಗೆ ಎಷ್ಟು ಮೀಟರ್ ಉಳಿತು? ಇನ್ನ ಬೋನಸ್ ಲೈನ್ ಇಂದ ಎಂಡ್ ಲೈನ್ಗೆ 1.75 ಮೀಟರ್ ಬರುವ ಹಾಗೆ ಅದನ್ನ ರಚನೆ ಮಾಡ್ತೀವಿ. ಅದನ್ನ ಎಂಡ್ ಲೈನ್ ಅಂತೀವಿ. 1.75 ಮೀಟರ್ ಅದನ್ನ ಬೋನಸ್ ಲೈನ್ ಇಂದ ಎಂಡ್ ಲೈನ್ ಅಂತಿಮ ಗೆರೆ ಏನಂತೀವ ಅಲ್ಲಿ ಬರುವ ಹಾಗೆ 1.75 ಮೀಟರ್ ಅನ್ನ ನಾವಿಲ್ಲಿ ಅಂಕಣವನ್ನ ರಚನೆ ಮಾಡ್ತೀವಿ. ಇದಿಷ್ಟು ಸೈಡ್ ಒಂದು ಸೈಡ್ ಆದ್ರೆ ಇನ್ನೊಂದು ಬದಿಯಲ್ಲೂ ಸಹ ಅದೇ ನಂಬರ್ ಅಡಿಯಲ್ಲಿ ನಾವು ಅಂಕಣವನ್ನ ರಚನೆ ಮಾಡ್ತೀವಿ. ಇದಿಷ್ಟ ಆದ್ರೆ ಇದನ್ನ ಇಲ್ಲಿ ಏನಾಯ್ತು? 75% ಅಂಕಣವನ್ನ ರಚನೆ ಮಾಡಿದ್ವಿ. ಅದೇ ರೀತಿಯಾಗಿ ಇನ್ನೊಂದನ್ನ ಏನು ಲೈನ್ ಅನ್ನ ರಚನೆ ಮಾಡಬೇಕು. ಅದು ಯಾವ್ದಪ್ಪ ಅಂದ್ರೆ ಲಾಬಿ ಲೈನ್ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಇಲ್ಲಿ ಏನ್ ಎಂಡ್ ಲೈನ್ ಇದೆಯಲ್ಲ, ಏನು ಈ ಕಡೆ ಎಂಡ್ ಲೈನ್, ಈ ಕಡೆ ಎಂಡ್ ಲೈನ್, ಈ ಕಡೆ ಎಂಡ್ ಲೈನ್ ಇದೆಯಲ್ಲ, 4 ಬದಿಯಾಗಿ ಅಲ್ಲಿಂದ ಒಳಭಾಗಕ್ಕೆ ಬರುವ ಹಾಗೆ 1 ಮೀಟರ್ ಅನ್ನ ಲಾಬಿ ಲೈನ್ ನಾವು ರಚನೆ ಮಾಡ್ತೀವಿ. ಇದನ್ನ ಏನಂತೀವಿ? ಲಾಬಿ. ಎಷ್ಟಂದ್ರೆ ಅದು 1 ಮೀಟರ್ ಇರುತ್ತೆ. ಲಾಬಿ ಲೈನ್ 1 ಮೀಟರ್ ಇರುವ ಹಾಗೆ ನಾವು ರಚನೆಯನ್ನ ಮಾಡ್ತೀವಿ. ಕಾಣಿಸುತ್ತಾ? ಗೊತ್ತಾಯ್ತು ಹೇಳಿದ್ದು? ಇದಿಷ್ಟು ಸೀನಿಯರ್ಸ್ ಅಂದ್ರೆ ಸೀನಿಯರ್ಗೆ ಅಂಕಣವನ್ನ ರಚನೆ ಮಾಡುವಂಥದ್ದು. 13 ಮೀಟರ್ ಉದ್ದ, 10 ಮೀಟರ್ ಅಗಲ ಇದ್ದು 6.5 ಮೀಟರ್ಗೆ ಅಂಕಣವನ್ನ ಡಿವೈಡ್ ಮಾಡುವ ಮುಖಾಂತರ ಸೆಂಟರ್ ಲೈನ್ ಅನ್ನ ರಚನೆ ಮಾಡ್ಕೊಳ್ತೀವಿ. ತದನಂತರ ಸೆಂಟರ್ ಲೈನ್ ಇಂದ ಬಾಕ್ ಲೈನ್ ಬರುವ ಹಾಗೆ 3.75 ಮೀಟರ್ ಅನ್ನ ಗೆರೆಯನ್ನ ರಚನೆ ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ ಬಾಕ್ ಲೈನ್ ಇಂದ 1 ಮೀಟರ್ ಇರುವ ಹಾಗೆ ಬೋನಸ್ ಲೈನ್ ಅನ್ನ ರಚನೆ ಮಾಡ್ಕೊಂತೀವಿ, ಗೆರೆಯನ್ನ ಹಾಕೊಂತೀವಿ. ಅದೇ ರೀತಿಯಾಗಿ ಬೋನಸ್ ಲೈನ್ ಇಂದ ಎಂಡ್ ಲೈನ್ ಬರುವ ಹಾಗೆ 1.75 ಮೀಟರ್ ಅನ್ನ ರಚನೆ ಮಾಡ್ಕೊಂತೀವಿ. ಅಲ್ಲಿ ಏನಾಯ್ತು? ಈ ಕಡೆ ಬದಿಯಲ್ಲಿ 6.5 ಮೀಟರ್ ನ 6.5 ಮೀಟರ್ ಏನಿರುತ್ತೆ ಅದನ್ನ ಡಿವೈಡ್ ಮಾಡ್ಕೊಂಡು ಇಷ್ಟು ಮಾಡ್ಕೊಂಡೆ. ಅದೇ ರೀತಿಯಾಗಿ ಮೇಲ್ಭಾಗದಲ್ಲೂ ಸಹ ಅದೇ ರೀತಿಯಾಗಿ ರಚನೆ ಮಾಡ್ಕೊಂತೀವಿ. ತದನಂತರ ಲಾಬಿ ಲೈನ್ ಅನ್ನ ಒಳಭಾಗ ಅಂತಿಮ ಗೆರೆಯಿಂದ ಒಳಭಾಗಕ್ಕೆ ಬರುವ ಹಾಗೆ 1 ಮೀಟರ್ ಅನ್ನ ರಚನೆ ಮಾಡ್ಕೊಂತೀವಿ. ಅಂದ್ರೆ ಗೆರೆಯನ್ನು ಹಿಡಿದ ಮುಖಾಂತರ ಕಬಡ್ಡಿ ಅಂಕಣವನ್ನ ರಚನೆ ಮಾಡ್ತೀವಿ. ಅದನ್ನ ಒಂದು ಲಾಬಿ ಲೈನ್ ಅಂತೀವಿ. ಅದೇ ರೀತಿಯಾಗಿ ಇದು ಸೀನಿಯರ್ ಆದ್ರೆ ಅದೇ ರೀತಿಯಾಗಿ ಏನು ಮಹಿಳೆಯರಿಗೆ ಮಾಡುವಂತ ಸಂದರ್ಭದಲ್ಲಿ 12 ಮೀಟರ್ ಇತ್ತಲ್ಲ, ಅದನ್ನ ಏನ್ ಮಾಡ್ತೀವಿ? 12 ಮೀಟರ್ ಉದ್ದ 8 ಮೀಟರ್ ಅಗಲ ಇರುವ ಹಾಗೆ ಏನ್ ಮಾಡ್ತೀವಿ ಅಂತಂದ್ರೆ ಡಿವೈಡ್ ಮಾಡ್ತೀವಿ. ಅದನ್ನ ಇಲ್ಲಿ 3.75 ಇತ್ತಲ್ಲ, ಅಲ್ಲಿ 3 ಮೀಟರ್ ಆಗುತ್ತೆ. ಅದೇ ರೀತಿಯಾಗಿ 1 ಮೀಟರ್ ಆಗುತ್ತೆ. ಇದು ಬೋನಸ್ ಲೈನ್. ಈ ಸೆಂಟರ್ ಲೈನ್ ಇಂದ ಇಲ್ಲಿಗೆ ಎಷ್ಟಾಯ್ತು? 12 ಮೀಟರ್ ಇರ್ತಕ್ಕಂಥನ್ನ 6 ಮೀಟರ್ ನ ಡಿವೈಡ್ ಮಾಡ್ಕೊಂಡ್ವಿ. ಹೌದಾನೆ? 6 ಮೀಟರ್ ಡಿವೈಡ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಮಧ್ಯದ ಗೆರೆಯಿಂದ
ಬಾಕ್ ಲೈನ್ ಬರುವಾಗೆ 3 ಮೀಟರ್ ಅನ್ನ, ಬಾಕ್ ಲೈನ್ ಇಂದ ಬೋನಸ್ ಲೈನ್ ಬರುವಾಗೆ 1 ಮೀಟರ್ ಅನ್ನ, ಅಲ್ಲಿ ಎಷ್ಟು ಮೀಟರ್ ಆಯ್ತು? 4 ಮೀಟರ್ ಆಯ್ತು. ಇನ್ನು ಎಷ್ಟು ಮೀಟರ್ ಉಳಿತು? 2 ಮೀಟರ್ ಉಳಿತು. ಆ 2 ಮೀಟರ್ ಅನ್ನ ಬೋನಸ್ ಲೈನ್ ಇಂದ ಎಂಡ್ ಲೈನ್ ಬರುವಾಗೆ ರಚನೆ ಮಾಡ್ಕೊಳ್ತೀವಿ. ಹೌದಾನೆ? ಇದಿಷ್ಟು ಆತಂದ್ರೆ ಇಲ್ಲಿಗೆ 6 ಮೀಟರ್ ಆಯ್ತು. ಆಯ್ತಾ? ಇಲ್ಲಿಂದ ಮೇಲ್ವಾಕ್ಕೆ 6 ಮೀಟರ್ ಆದ್ರೆ ಇಲ್ಲಿ ಏನ್ ಅಗಲ ಏನಿರ್ತಲ್ಲ 8 ಮೀಟರ್. ಸೀನಿಯರ್ ಅಲ್ಲಿ 10 ಮೀಟರ್ ಇರುತ್ತೆ. 1 ಮೀಟರ್ ಈ ಕಡೆ 1 ಮೀಟರ್ ಈ ಕಡೆ 1 ಮೀಟರ್ ಹೋಯ್ತು ಅಂದ್ರೆ ಎಷ್ಟು ಐತಿ? ಹಿಂಗೆ 8 ಮೀಟರ್ ಒಳಭಾಗದಲ್ಲಿ ಆಟ ಆಡ್ತೀವಿ. ಹೌದಾನೆ? ಅದೇ ರೀತಿಯಾಗಿ ಈಗ ಜೂನಿಯರ್ ನಲ್ಲಿ ಏನ್ 8 ಮೀಟರ್ ಅಗಲ ಹೊಂದಿದ್ರೆ ಈ ಕಡೆ 1 ಮೀಟರ್ ಈ ಕಡೆ 1 ಮೀಟರ್ ಅನ್ನ ಒಳಭಾಗ ರಚನೆ ಮಾಡ್ಕೊಂಡು ಇಲ್ಲಿ 2 ಮೀಟರ್ ಆಯ್ತಾ? ಅಲ್ಲಿಗೆ ಎಷ್ಟು ಮೀಟರ್ ಉಳಿತು? 6 ಮೀಟರ್ ಉಳಿತು. 6 ಮೀಟರ್ ಒಳಭಾಗದಲ್ಲಿ ಆಟವನ್ನ ಆಡ್ತಾನೆ. ಇದು ಜೂನಿಯರ್ ಕ್ರೀಡಾಪಟುಗಳು ಅಂದ್ರೆ ಮಹಿಳೆಯರಿಗೆ ಮತ್ತು ಜೂನಿಯರ್ ಕ್ರೀಡಾಪಟುಗಳಾಗಿದೆ. ಅದೇ ರೀತಿಯಾಗಿ ಸಬ್ ಜೂನಿಯರ್ ಕ್ರೀಡಾಪಟುಗಳಿಗೆ ಸಹ ಏನಿರುತ್ತೆ ಇಲ್ಲಿ 11 ಮೀಟರ್ ಉದ್ದ ಮತ್ತು 8 ಮೀಟರ್ ಅಗಲವನ್ನ ರಚನೆ ಮಾಡ್ಕೊಳ್ತೀವಿ. ಅದರಲ್ಲಿ ಏನು ಮಹಿಳೆಯರಿಗೆ ಮತ್ತು ಜೂನಿಯರ್ಗೆ 12 ಮೀಟರ್ ಇದ್ರೆ ಅದರಲ್ಲಿ 1 ಮೀಟರ್ ಅನ್ನ ಕಮ್ಮಿ ಮಾಡ್ಕೊಳ್ಳೋ ಮುಖಾಂತರ ಸಬ್ ಜೂನಿಯರ್ ಕ್ರೀಡಾಪಟುಗಳಿಗೆ ಮಾಡ್ಲಾಗ್ತಾರೆ. ಅದು ಯಾವ ರೀತಿಯಪ್ಪ ಅಂತಂದ್ರೆ ಸೇಮ್ ಅದೇ ರೀತಿಯಾಗಿ ಏನಿಲ್ಲಿ 6 ಮೀಟರ್ಗೆ ಏನು 12 ಮೀಟರ್ ಡಿವೈಡ್ ಮಾಡಿದ್ದು ಆದ್ರೆ ಇಲ್ಲಿ 5.5 ಮೀಟರ್ಗೆ ಡಿವೈಡ್ ಅನ್ನ ಮಾಡ್ತೀವಿ. ಅಂದ್ರೆ 11 ಮೀಟರ್ ನ 5.5 ಮೀಟರ್ ಬರುವಾಗೆ ಸೆಂಟರ್ ಗೆರೆಯನ್ನ ಮಾಡ್ಕೊಂಡು ಅದೇ ರೀತಿಯಾಗಿ ಸೆಂಟರ್ ಮಧ್ಯದ ಗೆರೆಯಿಂದ ಬಾಕ್ ಲೈನ್ಗೆ 3 ಮೀಟರ್ ಬರುವಾಗೆ, ಅದೇ ರೀತಿಯಾಗಿ ಬಾಕ್ ಲೈನಿಂದ ಬೋನಸ್ ಲೈನ್ಗೆ 1 ಮೀಟರ್ ಬರುವಾಗೆ, ಆದ್ರೆ ಇಲ್ಲಿ ಬೋನಸ್ ಲೈನಿಂದ ಎಂಡ್ ಲೈನ್ಗೆ 1.5 ಮೀಟರ್ ಬರುವಾಗೆ ಗೆರೆಯನ್ನ ರಚನೆ ಮಾಡ್ತೀವಿ. ಅದೇ ರೀತಿಯಾಗಿ ಏನ್ 8 ಮೀಟರ್ ಇರುತ್ತಲ್ಲ 1 ಮೀಟರ್ ಲಾಬಿ ಲೈನ್ ಹೋದ್ರೆ ಇಳಿತಕ್ಕಂಥದ್ದು 6 ಮೀಟರ್. ಇದಿಷ್ಟು ಅಗಲವನ್ನ ನಾವಿಲ್ಲಿ ನೋಡಬಹುದು. ಇದಿಷ್ಟು ಸಬ್ ಜೂನಿಯರ್. ಸೀನಿಯರ್ ಅಂದ್ರೆ 10 ಮೀಟರ್ ಅಗಲ 13 ಮೀಟರ್ ಉದ್ದವನ್ನ ರಚನೆ ಮಾಡಿಕೊಂಡು 6.5 ಮೀಟರ್ಗೆ ಅಂಕಣವನ್ನ ಅರ್ಧಕ್ಕೆ ಡಿವೈಡ್ ಮಾಡೋದ್ರ ಮುಖಾಂತರ ಮಧ್ಯದ ಗೆರೆಯಿಂದ ಬಾಕ್ ಲೈನ್ಗೆ 3.75 ಅಂದ್ರೆ 3.25 ಮೀಟರ್ ಬರುವಾಗೆ, ಬಾಕ್ ಲೈನಿಂದ ಬೋನಸ್ ಲೈನ್ಗೆ 1 ಮೀಟರ್ ಬರುವಾಗೆ, ಅದೇ ರೀತಿಯಾಗಿ ಬೋನಸ್ ಲೈನಿಂದ ಎಂಡ್ ಲೈನ್ಗೆ 1.75 ಮೀಟರ್ ಬರುವಾಗೆ ಅಂಕಣವನ್ನು ರಚನೆ ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ 10 ಮೀಟರ್ ಅಗಲವನ್ನ ಇರ್ತಕ್ಕಂಥದ್ದನ್ನ ಲಾಬಿಯನ್ನ ಈ ಕಡೆ ಬದಿಯಿಂದ 1 ಮೀಟರ್ ಈ ಕಡೆಯಿಂದ 1 ಮೀಟರ್ ಒಳಭಾಗಕ್ಕೆ ಬರುವಾಗೆ ಲಾಬಿಯನ್ನು ರಚನೆ ಮಾಡಿಕೊಂಡು ಈಗ 8 ಮೀಟರ್ ಒಳಭಾಗದ ಆಡುವ ಹಾಗೆ ಮಾಡ್ತಾರೆ. ಅದೇ ರೀತಿಯಾಗಿ ಜೂನಿಯರ್ ಅಲ್ಲಿ 12 ಮೀಟರ್ ಉದ್ದ ಮತ್ತು 8 ಮೀಟರ್ ಅಗಲ ಅಂದ್ರೆ ಮಹಿಳೆಯರಿಗೆ ಮತ್ತು ಸಬ್ ಜೂನಿಯರ್ ಇರ್ತಕ್ಕಂಥ ಆಟಗಾರರಿಗೆ ಅದು ಸಹ ಇಲ್ಲಿ ಎಷ್ಟಾಗುತ್ತೆ? 6 ಮೀಟರ್ ಡಿವೈಡ್ ಮಾಡ್ಕೊಂಡ್ರೆ ಮಧ್ಯದ ಗೆರೆ ಎಷ್ಟಿರುತ್ತೆ? ಮಧ್ಯದ ಗೆರೆಯಿಂದ ಎಷ್ಟು ಇರುತ್ತೆ? ಇಲ್ಲಿಂದ ಬಾಕ್ ಲೈನ್ಗೆ 3 ಮೀಟರ್ ಇದೆ. ಬಾಕ್ ಲೈನ್ ಇಂದ ಬೋನಸ್ ಲೈನ್ಗೆ 1 ಮೀಟರ್ ಇದ್ದು ಅದೇ ರೀತಿಯಾಗಿ ಬೋನಸ್ ಲೈನ್ ಎಂಡರ್ಗೆ 2 ಮೀಟರ್ ಇರುತ್ತೆ. ಆ ರೀತಿಯಾಗಿ ಅಂಕಣವನ್ನ ರಚನೆ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಲಾಬಿನ ಸಹ 1 ಮೀಟರ್ ಈ ಕಡೆ ಒಳಭಾಗಕ್ಕೆ ಮಾರ್ಕ್ ಮಾಡೋ ಮುಖಾಂತರ ಇನ್ನು 6 ಮೀಟರ್ ಒಳಭಾಗಕ್ಕೆ ಬರುವಾಗೆ ಮಾರ್ಕ್ ಮಾಡ್ತಾರೆ. ಅದೇ ರೀತಿಯಾಗಿ ಸಬ್ ಜೂನಿಯರ್ ಕ್ರೀಡಾಪಟುಗಳಿಗೂ ಸಹ ಏನು 11 ಮೀಟರ್ ಉದ್ದ ಮತ್ತು 8 ಮೀಟರ್ ಅಗಲವನ್ನ ಒಳಗೊಂಡ ಹಾಗೆ 3 ಮೀಟರ್ ಅಂದ್ರೆ 5.5 ಮೀಟರ್ಗೆ ಅಂಕಣವನ್ನ ಡಿವೈಡ್ ಮಾಡೋದ್ರ ಮುಖಾಂತರ ಮಧ್ಯದ ಗೆರೆಯಿಂದ ಬಾಕ್ ಲೈನ್ಗೆ 3 ಮೀಟರ್ ಬರುವ ಹಾಗೆ, ಬಾಕ್ ಲೈನಿಂದ ಬೋನಸ್ ಲೈನ್ಗೆ 1 ಮೀಟರ್ ಬರುವ ಹಾಗೆ, ಬೋನಸ್ ಲೈನಿಂದ ಅಂತಿಮ ಗೆರೆಗೆ ಅಥವಾ ಎಂಡ್ ಲೈನ್ಗೆ 1.5 ಮೀಟರ್ ಬರುವ ಹಾಗೆ ಅಂಕಣವನ್ನು ರಚನೆ ಮಾಡಿಕೊಂಡು ತದನಂತರ ಅಗಲದಲ್ಲಿ 1 ಮೀಟರ್ ಮತ್ತು ಆ ಬದಿಯಿಂದ ಈ ಬದಿಗೆ ಎಡಬದಿ ಮತ್ತು ಬಲಬದಿಗೆ ಲಾಬಿ ಲೈನ್ ಅನ್ನ 1 ಮೀಟರ್ ಮಾರ್ಕ್ ಮಾಡೋದ್ರ ಮುಖಾಂತರ ಇನ್ನು 6 ಮೀಟರ್ ಒಳಭಾಗದಲ್ಲಿ ಆಟ ಆಡುವಾಗ ಅಂಕಣವನ್ನ ರಚನೆ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಮೇಲ್ಭಾಗದಲ್ಲಿ ಅಂದ್ರೆ ಸಿಟ್ಟಿಂಗ್ ಬಾಕ್ಸ್ ಅನ್ನ ರಚನೆ ಮಾಡ್ತಾರೆ. ಅದು ಎಷ್ಟು ಮೀಟರ್ ಇರುತ್ತಪ್ಪ ಅಂತಂದ್ರೆ 8 ಮೀಟರ್ ಇದ್ದು 1 ಮೀಟರ್ಗೆ ಬರುವ ಹಾಗೆ 7 ಬಾಕ್ಗಳನ್ನ ರಚನೆ ಮಾಡ್ತಾರೆ. ಮತ್ತೆ ಒಂದು ಬದಿಗೂ ಮತ್ತು ಇನ್ನೊಂದು ಬದಿಗೆ ಬರುವ ಹಾಗೆ ಏನ್ ಮಾಡ್ತಾರೆ? ಸಿಟ್ಟಿಂಗ್ ಬಾಕ್ಸ್ 8 ಮೀಟರ್ ಇದ್ದು 1 ಮೀಟರ್ ಅನುಗುಣವಾಗಿ 7 ಬಾಕ್ಗಳನ್ನ ರೆಡಿ ಮಾಡೋದ್ರ ಮುಖಾಂತರ ಸಿಟ್ಟಿಂಗ್ ಬಾಕ್ಸ್ ಅನ್ನ ಅಂದ್ರೆ ಅಂತಿಮ ಗೆರೆಯಿಂದ 1 ಮೀಟರ್ ಹಿಂಭಾಗಕ್ಕೆ ಬರುವ ಹಾಗೆ ಸಿಟ್ಟಿಂಗ್ ಬಾಕ್ಸ್ ಅನ್ನ ರಚನೆ ಮಾಡೋದ್ರ ಮುಖಾಂತರ ಅಂಕಣವನ್ನ ರಚನೆ ಮಾಡ್ತಾರೆ. ಇದಿಷ್ಟು ಕಬಡ್ಡಿ ಕೋರ್ಟ್ ನ ಅಂಕಣದ ಅಳತೆಯ ಮಾಪನ. ಈ ಅಳತೆಯ ಮಾಪನವನ್ನು ಉಪಯೋಗಿಸುವ ಮುಖಾಂತರ ನಾವು ಅಂಕಣವನ್ನ ರಚನೆ ಮಾಡಬೇಕು. ಹೊರಾಂಗಣ ಕ್ರೀಡಾಂಗಣಕ್ಕಾದರೂ ಸಹ ಇದೇ ರೀತಿಯಾದ ನಾವು
ಅಳತೆಯನ್ನ ಒಳಗೊಳ್ಳುವ ಮುಖಾಂತರ ಅಂಕಣವನ್ನು ರಚನೆ ಮಾಡಿದರೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಸಹ ಏನ್ ಮ್ಯಾಟ್ ಟೋಪಿ ಆಡುವ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಅಳತೆಯನ್ನ ಅಥವಾ ಮಾಪನವನ್ನ ಹೊಂದುವುದರ ಮುಖಾಂತರ ನಾವು ಅಂಕಣವನ್ನ ರಚನೆ ಮಾಡ್ತೀವಿ. ಗೊತ್ತಾಯ್ತಾ? ಇದಿಷ್ಟು ಕಬಡ್ಡಿ ಅಂಕಣವನ್ನ ಯಾವ ರೀತಿಯಾಗಿ ಯಾವ ಅಳತೆಯೊಂದಿಗೆ ರಚನೆ ಮಾಡಬೇಕನ್ನೋದಕ್ಕೆ ಈ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಕಬಡ್ಡಿ ಆಟದ ಕೆಲವೊಂದು ಕೌಶಲ್ಯ ಮತ್ತು ಲಕ್ಷಣಗಳನ್ನ ತಿಳಿಸ್ಕೊಡ್ತೀನಿ.